ಸೊ ಇವತ್ತಿನ ಪಲಾವ್ ಬಂದು ಫ್ರೆಂಡ್ಸ್ ಹೆಸರಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇವತ್ತೇನೇನಾಗ್ತೈತಿ ಪೂರ್ತಿ ವೀಡಿಯೋನ ಶೇರ್ ಮಾಡ್ತೀನಿ, ಫುಲ್ ವೀಡಿಯೋ ನೋಡ್ರಿ ಅಂತ ಹೇಳ್ತಾ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನಾನು ಇಲ್ಲಿ ಸ್ವಲ್ಪ ಸ್ಯಾರೀಸ್ ಇದ್ವು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದ್ರದ್ದೆಲ್ಲ ನೀಟಾಗಿ ವಿಡಿಯೋ ಮಾಡಿ ಫೋಟೋಸ್ ಎಲ್ಲ ತೆಗೆದು ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿನಿ. ಇವತ್ತಿದು ಒಂದು ಕೆಲಸ. ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ಕೆಳಗಿನೊಂದು ಕಂಪಾರ್ಟ್ಮೆಂಟ್ ಪೂರ್ತಿ ಕ್ಲೀನ್ ಮಾಡಬೇಕು. ಬರ್ರಿ. ಸೊ ಕಸ್ಟಮರ್ ಬಂದರು ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ಹೋದರು. ಕ್ಯಾಟ್ಲಾಗ್ ನೋಡಿಕೊಂಡು ಆಮೇಲೆ ಡಿಸೈನ್ಸ್ ಎಲ್ಲ ನೋಡಿಕೊಂಡು ಬಂದ್ರಂದರೆ ಇಷ್ಟು ಕಿತ್ತಾಡಲೇಬೇಕು ನಾವು. ಒಂದು ಬಿಟ್ಟು ಒಂದು ತೋರಿಸಿದ್ರನ ಅವ್ರಿಗೆ ಇದನ್ನಾಗ್ತೈತಿ. ಈ ಪ್ಯಾಟರ್ನ್ ನೋಡಿ ಇದೊಂದು ಪ್ಯಾಟರ್ನ್ ಡಿಸೈನ್ ಹೇಳಿದರು. ಅದಾದಮೇಲೆ ಇದು ಬಂದು ವರ್ಕ್ ಇದನ್ನು ಮಾಡಿದ್ರು ಸೆಲೆಕ್ಟ್ ಮಾಡಿದರು ನೋಡ್ರೋಣ ಅಂತ ಅಂದ್ಕೊಂಡು. ಬಟ್ ಅದು ಸಿಲ್ಕ್ ಸ್ಯಾರಿ ಇರೋದ್ರಿಂದ ನಾನು ಅದನ್ನು ರೆಫರ್ ಮಾಡಲಿಲ್ಲ. ಅಂಥವನ್ನ ನಾವು ಅವ್ರಿಗೆ ಹೇಳ್ಬೇಕಾಗ್ತೈತಿ, ಇದು ಮ್ಯಾಚ್ ಆಗಲ್ಲ ಇದಕ್ಕಂತ ಅಂದ್ಕೊಂಡು ನಾನು ಸ್ಯಾರಿ ನೋಡಿ ಬಟ್ಟೆ ನೋಡಿ ಯಾವ ಥರ ಆಗ್ತೈತಿ ಡಿಸೈನ್ ಈ ಬ್ಲೌಸಿಗೆ ಅಂತ ಹೇಳ್ತೀನಿ. ರೆಗ್ಯುಲರಾಗಿ ಅವ್ರು ಇಲ್ಲೇ ಹಾಕ್ತಾರೆ, ಬನಶಂಕರಿ ಕಾಲನಿ ಅವರವರು, ಇಲ್ಲಿ ಅಣ್ಣಿಗೆರೆ ಒಳಗೆ. ಇದನ್ನೆಲ್ಲ ನೀಟ್ ಮಾಡ್ಬೇಕು ಫ್ರೆಂಡ್ಸ್. ಈಗ ಮತ್ತೊಂದು 10-15 ನಿಮಿಷ ಕೆಲಸ ಆಗ್ತೈತಿ ಇವನ್ನೆಲ್ಲ ಇದು ಮಾಡ್ಬೇಕಂದ್ರೆ. ಆ್ಯಕ್ಚುಲಿ ನಾನು ಏನು ಮಾಡೋಕತ್ತಿದ್ದೆ, ನಿಮ್ಗೆ ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೆ ಅಂದ್ರೆ, ಡಿಸೈನ್ದು ಒಂದಿಷ್ಟು ಸ್ಯಾರಿದು ಇದ್ವಲ್ಲ ಅದ್ರದ್ದು ಒಂದಿಷ್ಟು ಫೋಟೋಸು ಮತ್ತು ವೀಡಿಯೋಸ್ ತೊಗೊಳ್ಬೇಕಂತ ಇಲ್ಲೆಲ್ಲ ರಿಂಗ್ ಲೈಟ್ ಅವನ್ನೆಲ್ಲ ಮಾಡಿ ಇಟ್ಕೊಂಡು ಪ್ರಿಪೇರ್ ಆಗಿದೆ. ಬಟ್ ಅವ್ರು ಬಂದರು. ಈಗ ಮತ್ತೆ ಊಟದ ಟೈಮ್ ಆಯ್ತು. ಇದೇನು ಕೆಲಸ ಐತಲ್ಲ ಇದು ಅಲ್ಲೇ ನಿಂತು ಬಿಡ್ತೈತಿ. ಚಿಟ್ಟು ಆಲ್ರೆಡಿ ನನಗಿಂತ ಮುಂಚೆ ಏನೇ ಕೆಲಸ ಮಾಡಕತ್ತೈತಿ. ಬಂಗಾರ ಗಿಂಡಿ ಹಾಯ್ ಮಾಡು ಬಂಗಾರಿ, ಹಾಯ್ ಮಾಡಮ್ಮ. ಆರಾಮದಿರಾ? ಅಲ್ಲ, ನೀ ಕೇಳೋರಿಗೆ ಆರಾಮದಿರಾ ಅಂತ ಕೇಳು. ಈ ಥರ ಒಂದು ಸಣ್ಣದು ಬುಕ್ ಮಾಡೀನಿ ಫ್ರೆಂಡ್ಸ್. ಇದರೊಳಗೆಲ್ಲ ಕಚ್ಚವಾಗಿ ಬಿಡ್ಸ್ಯಾರ. ಈ ಥರ ಮಾಡಿರ್ತೀನಲ್ಲ, ಇದನ್ನು ನಾನು ಮೆಜರ್ಮೆಂಟ್ ಅವನ್ನೆಲ್ಲ ಅದರೊಳಗೆ ಬರೆದು ಅಟ್ಯಾಚ್ ಮಾಡಿರ್ತೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಡಿಸೈನ್ ಆಗೋದ್ರಿಂದ ಕನ್ಫ್ಯೂಸ್ ಆಗಿಬಿಡ್ತೈತಿ. ಆಮೇಲೆ ಡಿಸೈನ್ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿರ್ತಾರೆ, ಮತ್ತು ಒಂದು 4-5 ನೋಡಿರ್ತಾರೆ ಒಂದು ಕಸ್ಟಮರ್ ಫೈನಲ್ ಮಾಡಿ. ಮತ್ತೊಂದು ಡಿಸೈನ್ ನೋಡಿದ್ರೆ ಅಂದ್ರೆ ಮತ್ತೆ ಅದನ್ನೊಂದು ಫೈನಲ್ ಮಾಡ್ತಾರೆ. ಸೊ ನನಗೆ ಕನ್ಫ್ಯೂಸ್ ಆಗಿಬಿಡ್ತೈತಿ ಯಾವ ಡಿಸೈನ್ ಇವ್ರು ಸೆಲೆಕ್ಟ್ ಮಾಡಿದ್ರು, ಯಾವ್ದು ಹಾಕ್ಬೇಕಂತ ಅಂದ್ಕೊಂಡು. ಅದಕ್ಕೆ ಅವ್ರು ಯಾವುದು ಫೈನಲ್ ಮಾಡ್ತಾರೆ ಅದನ್ನು ಚೀಟಿ ಒಳಗೆ ಕ್ಯಾಟ್ಲಾಗ್ ಬುಕ್ಕು ಆಮೇಲೆ ಅದರ ನಂಬರು, ಅಮೌಂಟ್ ಎಷ್ಟು ಹೇಳಿದ್ದೆ ಅದನ್ನು ಬರೆದು ಬಿಡ್ತೀನಿ. ಅಂದ್ರೆ ಈಗ ಒಂದೇ ಡಿಸೈನ್ನ ಕಸ್ಟಮರ್ಗೆ ಎಲ್ಲರಿಗೂ 1000 ಹೇಳೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಕಡೆ ಆಲ್ಮೋಸ್ಟ್ ಕಸ್ಟಮರ್ ಯಾವ ಥರ ಅಂದ್ರೆ ಆಲ್ಟ್ರೇಷನ್ ಮಾಡ್ಕೋತಾರೆ ಫ್ರೆಂಡ್ಸ್. ಅವರು ಸ್ಲೀವ್ ಇದು ಲೈನ್ ಬೇಡ, ಆ ಲೈನ್ ಬೇಡ ಅಂತ ಅಂದ್ಕೊಂಡು. ಸೊ 1000 ರೂಪಾಯಿ ಡಿಸೈನ್ ಏನಾಗ್ತೈತಿ, ಕೆಲವೊಬ್ರು 800 ಕೊಟ್ಟು ಹಾಕ್ಸ್ಕೊಂಡಿರ್ತಾರೆ ಸೇಮ್ ಡಿಸೈನ್, ಕೆಲವೊಬ್ರು 1000 ಕೊಟ್ಟು ಹಾಕ್ಸ್ಕೊಂಡಿರ್ತಾರೆ. ಯಾಕೆ ಹೆಂಗೆ ಅಂತಂದ್ರೆ, ಈಗ ಸ್ಲೀವ್ ಇರುತ್ತಲ್ಲ ಅದು ಸ್ವಲ್ಪ ಬುಟ್ಟ ಅಷ್ಟ ಬೇಕು, ಅದಾದಮೇಲೆ ಈ ಲೈನ್ ಬೇಡ, ಆ ಲೈನ್ ಬೇಡ ಅಂತ ಕಟ್ ಮಾಡಿಸ್ಕೊಂಡಿರ್ತಾರಲ್ಲ ಅವರಿಗೆಲ್ಲ 800 ಆಗ್ತೈತಿ. ಕೆಲವೊಬ್ರು ಅದರ್ ಡಿಸೈನ್ 1100-1200 ತೊಗೊಂಡಿರ್ತಾರೆ. ಯಾಕಂದರೆ ಎಕ್ಸ್ಟ್ರಾ ಏನಾರು ಆ್ಯಡ್ ಆನ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅಮೌಂಟ್ ಹೆಚ್ಚಿಗೆ ಆಗ್ತೈತಿ. ಹೀಗಾಗಿ ನಾನು ಅದನ್ನು ನೀಟಾಗಿ ಮಾಡ್ಕೊಂಡಿರ್ತೀನಿ. ಇದೆಲ್ಲನೂ ಕ್ಲಿಯರ್ ಮಾಡ್ಬೇಕು ಫ್ರೆಂಡ್ಸ್. ಈಗ ಟೇಬಲ್ ಅದನ್ನು ನನಗೆ ಟೇಬಲ್ ಬೇಕಾಗಿತ್ತು ಈಗ. ಸೊ ಹಂಗಾಗಿ ಸಿಕ್ಕಾಪಟ್ಟಿ ಕೆಲಸ ಐತಿ. ಈಗ ಅರ್ಜೆಂಟ್ ಆಗಬೇಕಾಗಿರೋದು ಇದೊಂದು ಟೇಬಲ್ ಕ್ಲೀನ್ ಮಾಡಬೇಕು. ಇದೆಲ್ಲ ತುಂಬೈತಿ ಇದ್ರೊಳಗೆ ನೋಡ್ಬೋದು ನೀವು. ಎಲ್ಲನೂ ತಂದು ಡ್ರಾದಾಗ ಹಾಕ್ತಾ ಇರ್ತಾರೆ ಫ್ರೆಂಡ್ಸ್. ಇದೊಂದು ಡ್ರಾ, ಅದೊಂದು ಡ್ರಾ, ಮತ್ತು ಇದೊಂದು ಸಣ್ಣ ಡ್ರಾ ಒಳಗಂತೂ ಬರೀ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು ಇವನ್ನ ಅದಾವು. ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡೆ ನಾನು. ಬಟ್ ಇನ್ಮೇಲೆ ಏನಾಗ್ತದಂದ್ರೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಸ್ಟಾರ್ಟ್ ಆಗಿಬಿಡ್ತೈತಿ. ಪೂಜೆದ ಬಟ್ಟೆ ಈಗ ಅವ್ರು ಬಂದು ಹೇಳೋದ್ರು, ನೀವೇ ಹೊಲಿಬೇಕ್ರಿ ಅವನು ಕೂಡ, ನಮ್ಮದು ಕೂಡು ಕುಟುಂಬ ಎಲ್ಲರೂ ಇಲ್ಲೇ ಬಂದು ಹಾಕ್ತೀವಿ ನಾವು, ಫ್ರೀಯಾಗಿ ಇಟ್ಕೋರಿ, ಫ್ರೀ ಮಾಡ್ಕೋರಿ, ಪೂಜೆ ಮುಗಿದ್ಮೇಲೆ ಬರ್ತೀವಿ ನಾವು. ಒಬ್ಬೊಬ್ರಿಗೆ 3 ಸ್ಯಾರಿ ಅದಾವಂತ, ಒಬ್ಬೊಬ್ರು 3 ಸ್ಯಾರಿ ಅದಾವಂತ ಹೇಳೋದ್ರು. ಸೊ ನಂಗೆ ಡವ ಅನ್ನಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಯಾಕಂದರೆ ಹೆಚ್ಚಿಗೆ ಬಟ್ಟೆ ತೊಗೊಂಬಿಟ್ಟಿನಿ, ಇವನ್ನೆಲ್ಲ ಕ್ಲಿಯರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡು. ಆಮೇಲೆ ಇಮಿಡಿಯೇಟಾಗಿ ಅದೊಂದು ಇದು ಐತಲ್ಲ, ಶೋಕೇಸ್ ಐತಲ್ಲ, ಅದ್ರದ್ದೊಂದು ಕೆಳಗಿನ ಕ್ಲೀನ್ ಮಾಡಬೇಕು. ಬಿಟ್ಟೆ ಅಂದ್ರೆ ಅಷ್ಟಕ್ಕೆ ಬಿಟ್ಟು ಅದೊಂದು ಅಲ್ಲಿಗೆ ಉಳಿದ್ಬಿಡ್ತೈತೆ. ಈ ಕಡೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಆ ಕೆಲಸ ಅಲ್ಲೇ ಉಳಿತೈತಿ. ಸೊ ಅದನ್ನು ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು, ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ಅಂದ್ಕೊಂಡಿನಿ. ಒಬ್ಬರದಂತೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಐತೆ ಫ್ರೆಂಡ್ಸ್. ಅವ್ರು ಲಿಟ್ರಲಿ ಬೈಯೋ ಸ್ಟೇಜ್ನಾಗ ಅದಾರ. ಅದು ಮಧ್ಯಾಹ್ನ ಮೇಲೆ ಸ್ಟಿಚ್ ಮಾಡೋಣ. ಈಗ ಮತ್ತೆ ತಡಾಕಿಲ್ದ ಅಡುಗೆ ಟೈಮ್ ಆಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾಡಕ್ಕೆ ಹೋಗ್ಬೇಕು. ಅಷ್ಟರೊಳಗೆ ಒಂದಿಷ್ಟು ಸ್ಯಾರೀಸ್ ಅದಾವು, ಫೋಟೋ ಮತ್ತು ವೀಡಿಯೋಸ್ ಮಾಡ್ಕೊಂಡು ಫ್ರೆಂಡ್ಸ್.
ಸೊ ಫ್ರೆಂಡ್ಸ್, ಅಡುಗೆ ಮನೆಗೆ ಬಂದೆ. ಇವತ್ತೇನು ಮಾಡೋಣ ಅಂದ್ರೆ ಪಟ್ಟನ ಆಗೋದು ಪಲಾವ್ ಮಾಡೋಣ ಫ್ರೆಂಡ್ಸ್. ನೋಡೋಣ ಯಾವ ಥರ ಮಾಡೋದಾಗ್ತದೆ ಅಂತೇಳಿ ಅಂದ್ಕೊಂಡು. ಸೊ ಇವತ್ತಿನ ಪಲಾವ್ ಬಂದು ಫ್ರೆಂಡ್ಸ್ ಹೆಸರಿಲ್ಲ. ಪಲಾವ್ ಆದಮೇಲೆ ಅದನ್ನ ನೋಡ್ಕೊಂಡು ಹೆಸರಿಡೋಣ. ಯಾಕಂದ್ರೆ ಕೈಗೆ ಏನೇನು ಸಿಗ್ತತಿ ಎಲ್ಲನೂ ತೊಗೊಂಡು ಬಂದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದ್ರೊಳಗೆ ಮೆಂತೆ, ಆಮೇಲೆ ಗೋಡಂಬಿ, ಕರಿಬೇವು, ಕೊತ್ತಂಬರಿ ಎಲ್ಲ ಐತಿ. ಸೊ ಎಲ್ಲ ಹಾಕಿ ಮಾಡೋಣ. ಪೂರ್ತಿ ಹೆಚ್ಕೊಂಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಏನು ಮಾಡೋದು ಪಲಾವ್ ರಾತ್ರಿಗೆ ಮಾಡೋಣ. ನಾ ಈಗ ಗೆದ್ಕೊಂತೀನಿ ಈಗ ಕೆಲಸ ಐತೆ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಹೆಚ್ಕೊಂಡಿನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಇದು ಮೆಂತೆ ಪಲ್ಯ ಇತ್ತು ಅಂದಿಟ್ಟು ಅದನ್ನ ಹೆಚ್ಕೊಂಡೆ. ಹಸಿಮೆಣ್ಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ, ಹೋಳು, ಕರಿಬೇವು, ಕೊತ್ತಂಬರಿ ಐತಿ. ಇಲ್ಲೊಂದಿಷ್ಟು ತುಪ್ಪ ಕಟ್ಟಿಬೇಕು ಫ್ರೆಂಡ್ಸ್. ಖಾಲಿ ಆಗೈತಿ ತುಪ್ಪ ಮಾಡಿದ್ದು. ಇದನ್ನ ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಂಡೀನಿ. ಆ್ಯಕ್ಚುಲಿ ನೀವು ತುಪ್ಪದಾಗ ಕರ್ಕೋಬೇಕು, ಮಸ್ತ್ ಟೇಸ್ಟ್ ಆಗ್ತೈತಿ. ಸೊ ಈಗ ಸ್ಟಾರ್ಟ್ ಮಾಡುವ. ತುಪ್ಪ ಇದ್ರೆ ತುಪ್ಪನ ಹಾಕ್ಬೋದು ಫ್ರೆಂಡ್ಸ್. ತುಪ್ಪ ಹಾಕಿದ್ರಂತೂ ಮಸ್ತ್ ಟೇಸ್ಟ್ ಆಗ್ತೈತಿ. 1 ಇಂಚು ಚಕ್ಕೆ ಹಾಕ್ತೀನಿ, ಫ್ಲೇವರ್ ಹಾಕ್ತೀನಿ. ಅದಾದ್ಮೇಲೆ ಒಂದೇ ಒಂದು ಏಲಕ್ಕಿ ಹಾಕ್ತೀನಿ. ಕರಿಬೇವು ಹಾಕೋದು ಮತ್ತೆ ಫ್ರೆಂಡ್ಸ್, ಲೇಟ್ ಆದ್ರೆ ನಡೀತದೆ. ಸೊ ಫೈನಲಿ ಟೊಮೊಟೊ ಹಾಕಿದೆ ಫ್ರೆಂಡ್ಸ್. ನೀರು ಕೊಡ್ರಿ ನಿಮ್ಮ ಅಪ್ಪಾಜಿ. ವಿಡಿಯೋ ಮಾಡಕತ್ತೇಳಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ನೋಡಿದ್ರೆ ಗೊತ್ತಿಲ್ಲ ನನಗೆ. ಅಲ್ಲಿ ಹೊರಗೆ ಇಟ್ಟಿತ್ತಲ್ರಿ. ಕದ ಹಾಕ್ರಿ ಅಂದ್ರೆ ಒಳಗಿರ್ತಾಳಕ್ಕಿ. ಬಾ ಚಿಟ್ಟು, ನಿಂಗೊಂದು ಬೆಟ್ಟ ಕೊಡ್ತೀನಿ ಬಾ. ಟೊಮೆಟೊ ಸ್ವಲ್ಪ ಬೆಂದಾದ್ಮೇಲೆ ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ಉಪ್ಪು ಹಾಕಿದ್ರೆ ಇನ್ನೂ ಸ್ವಲ್ಪ ಹಣ್ಣಗೆ ಬೇಯ್ತೈತಿ. ಟೊಮೆಟೊ ಆಗಲಿ, ಆಮೇಲೆ ಉಳ್ಳಾಗಡ್ಡಿ ಆಗಲಿ. ಅದಾದಮೇಲೆ ಸೊಪ್ಪು ಹಾಕ್ತೀನಿ. ಸೊಪ್ಪು ನೀಟಾಗಿ ಬೇಯಬೇಕು ಎಣ್ಣೆ ಒಳಗೆ. ಅರಿಶಿನದ ಬೇರು ರುಬ್ಬಿ ಕೊಟ್ಟಿದ್ದು ಫ್ರೆಂಡ್ಸ್. ಇದು ಸಖತ್ ಸ್ಮೆಲ್ ಅಂತೂ ಘಮ 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 ಆಗ್ತೈತೆ ನೋಡಿ. ಆರ್ಗ್ಯಾನಿಕ್ ಅರಿಶಿನ ಇದು. 1 ಸ್ಪೂನು ಮೊಸರು ಹಾಕೋಣ ಫ್ರೆಂಡ್ಸ್. 1 ಸ್ಪೂನ್ ಬೇಡ, 2 ಸ್ಪೂನ್ ಹಾಕೋಣ. ಈ ಥರ ಬಸದ್ಬಿಟ್ಟು ಹಾಕಬೇಕು. ಮಸ್ತಾಗಿ ಉದುರಾಗಿ ಹಾಕಬೇಕು ಫ್ರೆಂಡ್ಸ್. ಎಣ್ಣೆ ಒಳಗೆ ಸ್ವಲ್ಪ ಹೊಳ್ಸಾಡಿಬೇಕು ನಾವು. ಹೊಳ್ಸಾಡಿದ್ವಿ ಅಂದರೆ ಉದುರು ಬರುತ್ತೆ ಅಷ್ಟೇ. ಇದು ಆಲ್ಮೋಸ್ಟ್ ಉದುರು ಆಗ್ತದೆ ಫ್ರೆಂಡ್ಸ್. ಜಸ್ಟ್ ಇಷ್ಟ ಉದುರಿಸ್ತೀವಿ. ಈಗ ಆಲ್ಮೋಸ್ಟ್ ಮಸಾಲೆ ಹಾಕಿರೋದ್ರಿಂದ ಬಾಯಿ ಕಟ್ತತಿ. ಎಷ್ಟು ಬೇಕೋ ಅಷ್ಟು ಹಾಕೊಂಡು 1 2 3 4 5 ಸಾಕು ಫ್ರೆಂಡ್ಸ್. ಇವನ್ನೆಲ್ಲ ಹಾಕಿ ಬಾಯಿ ಮುಚ್ಚೋ ಫ್ರೆಂಡ್ಸ್. ಬೆಟರ್ ನೀವು ಆಮೇಲೆ ಹಾಕೋದು ಬೆಟರ್ ಫ್ರೆಂಡ್ಸ್. ಸಿಟಿಯನ್ನು ಆಗುತ್ತಲ್ಲ, ಅದಾದ್ಮೇಲೆ ಸ್ವಲ್ಪ ಹೊತ್ತು ತೆಗೆದು ಮಿಕ್ಸ್ ಮಾಡ್ಕೊಳ್ಬೋದು. ಏನು ಆಮೇಲೆ ಕರ್ಕೊಂಡು ಹೋಗ್ತಾರ. ಆಟ ಆಡ್ಬಾ. ಇಲ್ಲಿ ಜೋಡಿಸಿಲ್ಲ ಗ್ಲಾಸ್, ಇಲ್ಲಿ ಜೋಡಿಸು, ಇಲ್ಲಿ ಜೋಡಿಸ್ ಗ್ಲಾಸ್ನ. ಅಲ್ಲಿ ಕುಂದ್ರಿ. ಜಾಸ್ತಿ ನೀರು ಕುಡಿಬೇಕಂತೇಳಿ ಈ ಬಾಟಲ್ ತೊಗೊಂಡು ಫ್ರೆಂಡ್ಸ್. ಬೆಳಗ್ಗೆ ನೀರು ಹಾಕಕ್ಕೆ ಹೋಗಿ ಚೆಲ್ಬಿಟ್ಟೆ. ಇಷ್ಟು ಸ್ಕ್ರ್ಯಾಚ್ ಆಯ್ತು. ಇಲ್ಲಿಂದ ಇಲ್ಲಿ ಮಟ್ಟ ಹೊಡಿದೈತಿ. ಏನು ನೆಟ್ಕಿಟ್ಕೊಳ್ಳಲ್ಲ. ನಾವು ಕಾಲೇಜ್ನಾಗಿದ್ದಾಗೆಲ್ಲ ಹೆಚ್ಚಿಗೆ ನೇಲ್ಸ್ ಬಿಡ್ತಿದ್ವಿ. ಆ ರೀಸನ್ಗೆ ಬಿಟ್ಟಿನಿ ಫ್ರೆಂಡ್ಸ್. ಇಷ್ಟೇ. ಇದು ಒಂದು ಹೋಗ್ಬಿಡ್ತು, ಬೇಜಾರಾಯ್ತು. ಇರಲಿ, ಇದೊಂದು ಸ್ವಲ್ಪ ನೇಲ್ ಪಾಲಿಶ್ ಹಾಕಿ ಖುಷಿ ಪಡುವ. ಯಾಕಂದ್ರೆ ಚಿಟ್ಟಿಗೆ ಚುಚ್ಚಾಕತ್ತೈತಿ. ಸೊ ಸಂಡೇ ಕಟ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ನೇಲ್ ಪಾಲಿಶ್ ಹಾಕೋಣ ಫ್ರೆಂಡ್ಸ್. ಇನ್ನೂ ಏನೇನು ನೋಡಬೇಕು ಕಾಣ ಕೊಡ್ತೀನಿ ತಡಿ. ಸೂಪರ್. ಇಟ ಉಗುರು. ಅವರು ಬಂದ್ರಂದ್ರೆ ನನಗೂ ಹಚ್ಚು ಅಂತಾನೆ. ನನಗೆ ಅರ್ಧ ಮೇಕಪ್ಪಿನ ಮೇಲೆ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್. ನಾನು ಏನಾರ ಹಚ್ಕೊಳಕತ್ತೆ ಅಂದರೆ ಇವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ, ನನಗೂ ಹಚ್ಚು ಅಂತೇಳಿ. ಇವ್ರಿಗೆ 3 ಜನಕ್ಕೆ ಹಚ್ಚಿಗೆ ಅಂದ್ರೆ ನನಗೆ ಅದ್ರ ಮೇಲಿನ ಪ್ರೀತಿನ ಹೋಗ್ಬಿಡ್ತೈತಿ.
ಹೀಗಾಗಿ ನಿಮ್ಮದು ವಿಡಿಯೋದನ್ನ ಯಾವಾಗಲೂ ಸರ್ ಕಾಣ್ಬೋದು, ಬಟ್ ರಿಯಾಲಿಟಿ ಇದೆ. ಎಲ್ಲೇ ತೋರಿಸು. ಸೊ ಇದಕ್ಕೆ ಮೆಂತೆ ಹಾಕಿರೋದ್ರಿಂದ ಮೆಂತೆ ಪಲಾವ್ ಅಂತ ನೇಮಿಂಗ್ ಸೆರೆಮನಿ ಮಾಡಿ ನಾನೊಬ್ಬಕ್ಕೆ ಊಟ ಮಾಡತ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದೊಂದು ಕಂಪಾರ್ಟ್ಮೆಂಟು ಕ್ಲೀನ್ ಮಾಡಬೇಕು. ಇದೆ ಇಷ್ಟೆಲ್ಲ ಬ್ಯಾಗ್ ತುಂಬಿಟ್ಟಿದ್ದೆ. ಇದೊಂದು ಬ್ಯಾಗು ಮತ್ತು ಇದು ಒಂದಿಷ್ಟು ಎಲ್ಲ ಬ್ಯಾಗ್ ಹಾಕಿದ್ದೆ. ಅದ್ರ ಬದಲಾಗಿ ಅಲ್ಲಿ ಸ್ಯಾರಿ ಹಾಕುವ ಅಂತ ಅಂದ್ಕೊಂತೀನಿ. ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಬರ್ತೀನಿ ಫ್ರೆಂಡ್ಸ್. ಏನಮ್ಮ? ವಾವ್, ಹೋಗೋಣ. ಸೊ ಫ್ರೆಂಡ್ಸ್, ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡಿನಿ. ಇದನ್ನು ಕನೆಕ್ಟ್ ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡಿವಿ ಆಲ್ಮೋಸ್ಟ್. ಸಂದಿಯಲ್ಲಿರುತ್ತಲ್ಲ ಅಲ್ಲಿ ನಮ್ಮ ಕೈ ಹೋಗಲ್ಲಲ್ಲ, ಅದನ್ನಷ್ಟೇ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ಇದನ್ನು ಹಾಕಿ ನಾನು ಇದ್ರೊಳಗೆ ಬ್ರಷಿಂದು 1 ನಿಮಿಷ ತೋರಿಸ್ತೀನಿ. ಸೊ ಬ್ರಷ್ ಬಂದು ಈ ಥರ ಎಲ್ಲ ಬ್ರಷ್ ಬಂದವ. ಅದ್ರ ಜೊತೆಗೆ ಇದು ಕಸ ಗುಡ್ಸೋಕ್ಕೆಲ್ಲ ಹೆಲ್ಪ್ ಆಗ್ತೈತಿ. ಇದನ್ನು ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ಫ್ರೆಂಡ್ಸ್, ದಾರ ಈ ಥರ ಸಿಕ್ಕೊಂಡ್ಬಿಡ್ತದೆ ವೀಲ್ನಾಗ. ನಮ್ಮದು ದಾರದ ಕೆಲಸನ, ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡಲ್ಲ. ಇದು ಈ ಥರ ಇದೊಂದು ಕೊಟ್ಟೈತಿ. ಅದ್ರ ಜೊತೆಗೆ ಇದು ಜಾಸ್ತಿ ಯೂಸ್ ಆಗ್ತೈತಿ ನಮ್ಗೆ. ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೋದು, ಬೇಡ ಅಂದರೆ ತೆಗಿಬಹುದು. ಈ ಥರ ಲಾಕ್ ಮಾಡಬೇಕು. ಕನೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವು ಡೈಲಿ ವೇರ್ ಸ್ಯಾರೀಸ್ ಇದ್ವಲ್ಲ ಫ್ರೆಂಡ್ಸ್, ಇಲ್ಲಿ ಜೋಡಿಸಿನಿ. ಬ್ಯಾಗ್ ಇಡಕ್ಕೆ ಜಾಗ ಇಲ್ಲ. ಇಲ್ಲಂತೂ ಕಾಸ್ಮೆಟಿಕ್ಸು ಅದು ಇದು ಜ್ಯುವೆಲರಿ ಇವನ್ನೆಲ್ಲ ಇಟ್ಟೈತೆ ಫ್ರೆಂಡ್ಸ್. ಇಲ್ಲೂ ಜಾಗ ಇಲ್ಲ. ಬೇರೆ ಕಡೆ ವ್ಯವಸ್ಥೆ ಮಾಡುವ ಬ್ಯಾಗಿಗೆ ಅಷ್ಟೇ. ಪದೇ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಲಾಂಗ್ ಟ್ರಿಪ್ ಎಲ್ಲ ಹೋದಷ್ಟೇ ಯೂಸ್ ಮಾಡ್ತೀನಿ. ಅದಕ್ಕೆ ಈ ಕವರ್ನ ಹಾಕಿದ್ದೀನಿ. ಇದಕ್ಕೆ ಇವೆರಡನ್ನ ಸೈಡಿಗೆ ಇಟ್ಕೊಂಡಿರ್ತೀನಿ. ಸ್ವಲ್ಪ ಜಾಗ ಐತೆ, ಅಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಪದೇ ಯೂಸ್ ಮಾಡ್ತೀವಲ್ಲ, ಅದರ ರೀಸನ್ಗೆ. ಊರಿಗೆ ಹೋಗೋಣ. ಸೊ ಇವು ನಾವು ಟ್ರಿಪ್ಪಿಗೆ ಹೋದಾಗ ತಗೊಂಡಿರೋಂಥದ್ದು ಕ್ಯಾಪ್ ತೆಗೆದಿಟ್ಟಿನಿ. ಮತ್ತೆಲ್ಲರೂ ಹೋದಾಗ ಹಾಕೊಳಕ್ ಬರ್ತೈತಂದು. ಇದು ನಂದು ಫ್ರೆಂಡ್ಸ್. ಸಕ್ಕತ್ತೈತಲ್ಲ? ನಿಂದು ಇಲ್ಲ ಐತ್ ನೋಡು. ಇಲ್ಲ ಐತ್ ನೋಡು ನಿಂದು. ನೋಡೋಣಪ್ಪ. ನೋಡಲ್ ಅಲ್ಲಿ ನೋಡಲ್ ಅಲ್ಲಿ ನೋಡು. ಚಿಟ್ಟು ಚಂದ ತೆಗೆದಿಡೋಣ. ಊರಿಗೆ ಹೋಗುವಾಗ ಹಾಕೊಂಡು ಹೋಗಿ ಅಂತ. ನೋಡ್ರಿ, ಇಲ್ಲೂ ಕ್ಲೀನ್ ಮಾಡಿದೆ. ಇಲ್ಲೇನಾದರೂ ಹೊಲಸು ಸಿಕ್ಕೊಂಡಿತ್ತಂದ್ರೆ ಇದು ಆಗಲ್ಲ ಫ್ರೆಂಡ್ಸ್. ಅದು ಮೂವ್ ಆಗಲ್ಲ ಈಸಿಯಾಗಿ. ಇಲ್ಲಿ ನೋಡ್ಬೋದು ನೀವು. ನೋಡ್ರಿ ಇಲ್ಲಿ ಇದು ಸಹ ಬರುತ್ತಾ. ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ಸೊ ನನಗೆ ಕ್ಲೀನ್ ಮಾಡೋಕ್ಕೆ ಬರದೇ ಇರುವಂಥ ಜಾಗಗಳು ಯಾವ್ಯಾವ ಅದಾವ ಅಲ್ಲಷ್ಟೇ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಇದು ಬುಕ್ ಸ್ಟ್ಯಾಂಡ್ ಮಾಡಿಸಿದ್ವಿ ಆವಾಗ. ಇದನ್ನು ಕ್ಲೀನ್ ಮಾಡಿದ್ರೆ ಮುಗಿತೈತಿ. ಇಲ್ಲಿ ನೋಡ್ಬೋದು ನೀವು, ಸಣ್ಣ ಧೂಳು ಇರ್ತದೆ ಫ್ರೆಂಡ್ಸ್. ಅದು ನಿಮ್ಗೆ ತೋರಿಸ್ತೀನಿ ನಾನು. ಇದ್ರೊಳಗೆ ನಮಗೆ ಕಾಣಲ್ಲ, ಬಟ್ ಕ್ಲೀನ್ ಮಾಡಿದ ಮೇಲೆ ಗೊತ್ತಾಗ್ತತಿ. ಎಲ್ಲನೂ ತೆಗಿತತ್ತ ಡಸ್ಟ್ ಎಲ್ಲ. ಇಲ್ಲಿ ನೋಡಿ ನೀವು, ಡಸ್ಟ್ ಯಾವ ಥರ ಐತಲ್ಲ. ಸೊ ಇದ್ರದ್ದು ಹಾಲತ್ ಈ ಥರ ಆಗೈತಿ. ಇದನ್ನು ಕ್ಲೀನ್ ಮಾಡೋಣ. ದೊಡ್ಡ ಐಟಮ್ ತೆಗೆದು ಬೇಡ ಫ್ರೆಂಡ್ಸ್.
ಸುಮ್ಮನೆ ಸಿಕ್ಕೊಂಡ್ರೆ ಕೆಂಡ ಹಾಕಿ ಹೆಂಗೆ ಸುಟ್ಟೇನು ನೋಡಿ. ಕೆಂಡ ಹಾಕಿ ಬೂದಿ ತೆಗಿವಾಗ ಕಣ್ಣಿಗೆ ಕಾಣದಂಥ ಕಸ. ಅದಾಗಿನ ಕಸ ಇದು. ಸೊ ಫ್ರೆಂಡ್ಸ್, ಇಷ್ಟು ಕ್ಲೀನ್ ಮಾಡೋಷ್ಟಿಗೆ ಅಂದರೆ 5 ಗಂಟೆ ಆಗ್ಬಿಡ್ತು ಫ್ರೆಂಡ್ಸ್. ಇನ್ಮೇಲೆ ಎಲ್ಲಿ ಸ್ಟಿಚ್ ಮಾಡೋದು, ಇವತ್ತು ಸ್ಟಿಚ್ ಮಾಡ್ಬೇಕು ಅವ್ರ ಬ್ಲೌಸ್ ಅಂದ್ಕೊಂಡೆ. ಅವ್ರ ವಿಡಿಯೋ ನೋಡ್ತಿರ್ತಾರೆ ಫ್ರೆಂಡ್ಸ್ ನಂದು. ಇಂಥ ಬೈತಾರಂದ್ರೆ ಹೇಳೋಕ್ಕಲ್ಲ ನಾನು. ನಾಳೆ 11 ಗಂಟೆಗಂದ್ರೆ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ಇದು ಮಾತ್ರ ನನ್ನ ಪ್ರಾಮಿಸ್. ಈಗ ಚಹಾ ಮಾಡೋಣ. ಟೇಬಲ್ ಎಲ್ಲ ಕ್ಲೀನಾಗಿ ಫ್ರೆಂಡ್ಸ್. ಅಂದ್ರೆ ನನಗೆ ಈ ಏರಿಯಾ ಎಲ್ಲ ಕ್ಲೀನಾಗಿತ್ತಂದ್ರೆ ಸ್ಟಿಚ್ ಮಾಡೋಕ್ಕಾಗಲಿ ಆಮೇಲೆ ವಿಡಿಯೋ ಮಾಡೋಕ್ಕೆಲ್ಲ ಅನುಕೂಲ ಆಗ್ತೈತಿ. ಸೊ ಹಂಗಾಗಿ ಇದನ್ನು ಕ್ಲೀನ್ ಮಾಡಿದೆ. ಇದೇನು ಅರ್ಜೆಂಟ್ ಇರಲಿಲ್ಲ. ಬಟ್ ಏನಂದ್ರೆ ಡಸ್ಟ್ ಏನಿರುತ್ತಲ್ಲ ಹೋಗ್ಬಿಡ್ಬೇಕು. ಯಾಕಂದರೆ ಒಳ್ಳೆ ಬಟ್ಟೆ ತೊಗೊಂಡು ಬಂದಿರ್ತಾರೆ ಅವರು. ಸೊ ಹಂಗಾಗಿ ಓಪನ್ ಮಾಡಿಲ್ಲ. ಕಟ್ ಮಾಡಿರ್ತೀನಿ. ಈಗೆಲ್ಲ ನೈಟೆಲ್ಲ ಪ್ರಿಪೇರ್ ಮಾಡಿರ್ತೀನಿ. ಬೆಳಗ್ಗೆ 1 ಹಾಫ್ ಆನ್ ಅವರ್ನಾಗಂತೂ ಸ್ಟಿಚ್ ಮಾಡಿಕೊಡ್ತೀನಿ ಅವರಿಗೆ. ಕೈಗೆ ಬಂದ ಕೈಗೆ ಹಚ್ಕೋ. ಈ ಕೈಗಷ್ಟು ಹಚ್ಕೊಂಡೇನಿಲ್ಲ ನಾನು. ಯಾರದು ನೋಡಿದೀಗ? ಜಾನಿ ಚಿಟ್ಟಿದೆ. ಚಿಟ್ಟಿದ್ದು ನೋಡಿದ್ನಿ. ಆಮೇಲೆ 2 ಕೈಗೆ ಹಚ್ಬೇಕು ನೋಡಿ. ಯಾರ ಕೈ ಚಂದ ಐತಿ? ನಿಂದು ನಂದು. ನಿಮ್ಮಿಬ್ಬರದು ಚಂದ ಐತಿ ಕೈ. ನಂದು ಕೆಲಸ ಮಾಡಿ ಕೈ ನೋಡಿ ಸ್ವರ್ಗೆ ಬಟ್ಟೆ. ನಿಮ್ದೇನು ಕೆಲಸ ಮಾಡಂಗಿಲ್ಲಲ್ಲ, ಇಟ್ಟೆ ಮಿಟ್ಟ ಚೊಟ್ಟ ಮಿಟ್ಟ ಕೈ. ಹಾಗಾಗಿ ಫ್ರೆಂಡ್ಸ್, ಮಧ್ಯಾಹ್ನ ಮಾಡಿರುವಂಥ ಪಲಾವ್ ಹಂಗೈತಿ. ನಾನು ಒಬ್ಬಕ್ಕೆ ಊಟ ಮಾಡೀನಿ, ಮತ್ತೆ ಯಾರು ಊಟ ಮಾಡಿಲ್ಲ. ಇದನ್ನು ಚೂರು ಬಿಸಿ ಇಡುವ, ಹೊರಗಡೆ ಮಳೆ ಬರಕತ್ತೈತಿ. ಅದ್ರ ಜೊತೆಗೆ ಏನು ಮಾಡ್ತೀನಂದ್ರೆ ಇಲ್ಲಿ ಪಾಪಡ್ ಕರಿತೀನಿ. ಪಾಪಡ್ ಕರೆದು ಇದೊಂದಿಟ್ಟು ಮೊಸರು ಚಟ್ನಿಗೆ ಹೆಚ್ಕೊಂಡಿನಿ. ಮೊಸರು ಚಟ್ನಿ ಮಾಡಿದರೆ ತಿಂತಾರೆ ಫ್ರೆಂಡ್ಸ್ ಅವರು. ಸೊ ಮಾಡಿ ಸಿಗುವ ಯಾವ್ಯಾವ ಥರ ಆಗ್ತದೆ ಅಂತೇಳಿ ಇದನ್ನು ಸ್ವಲ್ಪ ಡೆಕೋರ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೀಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.